MBA ಥರ್ಡ್ ಸಮ್ ಬಿಸ್ನೆಸ್ ವ್ಯಾಲ್ಯೂಯೇಷನಲ್ಲಿ. ಸೊ 2025ಗೆ ಸೊ ಈ ಒಂದು ಪ್ರಾಬ್ಲಮ್ನ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಸೆಕ್ಷನ್ ಎದಲ್ಲಿ ಫಸ್ಟ್ ಆರ್ ಸೆಕೆಂಡ್ ಕ್ವಶನಲ್ಲಿ ನೋಡೋಣ. ಸೊ 2020ಯಲ್ಲಿ ಕಂಪರಬಲ್ ಅಪ್ರೋಚಲ್ಲಿ ಈ ಥರ ಕ್ವಶನ್ ಕೇಳಿದ್ದಾರೆ. ಸೊ ಫಸ್ಟು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸು ಇದರಲ್ಲಿ EBIT ಇಲ್ಲ ಅಂತಂದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕೊಡ್ತಾರೆ. EBIT ಅಂತಂದರೆ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸು. ಸೊ ಕ್ವಶನ್ನ ಕ್ಲಿಯರಾಗಿ ಓದಬೇಕು. ಸೊ ಈ ಥರ ಒಂದು ಪ್ಯಾಟರ್ನ್ ಕೊಟ್ಟಿರ್ತಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ಈ ಥರನೂ ಕೊಟ್ಟಿರ್ತಾರೆ. ಅದಾದಮೇಲೆ ಈ ಥರ ಒಂದು ಪಾರ್ಟ್ ಕೊಟ್ಟಿರ್ತಾರೆ ಕ್ವಶನಲ್ಲಿ. ಸೊ ಕ್ವಶನ್ನ ಕ್ಲಿಯರಾಗಿ ಓದ್ಕೊಂಡ್ರೆ ಸೊ ಅಲ್ಲಿ ಅಲೊಕೇಶನ್ ಎಷ್ಟು ಏನು ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ. ಅಡ್ಜಸ್ಟ್ಮೆಂಟ್ ಏನಾದರೂ ಕೊಟ್ಟಿದ್ರೆ ಅದ್ರ ಬೇಸ್ ಮೇಲೆ ನಾವು ಸಾಲ್ವ್ ಮಾಡಬೇಕು. ಇಲ್ಲಿ ಫಸ್ಟ್ ಸ್ಟೆಪ್ ಏನು ಅಂತ ಅಂದರೆ ರೇಷಿಯೋಸ್ ಕಂಡುಹಿಡ್ಕೋಬೇಕು. ಫಸ್ಟ್ ರೇಷಿಯೋಸ್ ಹೇಗಪ್ಪ ಕಂಡುಹಿಡಿಯೋದು ಅಂತ ಅಂದರೆ ಮಾರ್ಕೆಟ್ ವ್ಯಾಲ್ಯೂ ಬೈ ಸೇಲ್ಸ್. ಸೊ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ 115 ಇದೆ. ನೆಕ್ಸ್ಟು ಸೇಲ್ಸ್ ಎಷ್ಟಿದೆ 95 ಇದೆ. ಅದೇ ಥರ ಮೂರೂ ಕಂಪನಿಗೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನೆಕ್ಸ್ಟು ಮಾರ್ಕೆಟ್ ವ್ಯಾಲ್ಯೂ ಡಿವೈಡೆಡ್ ಬೈ ಅರ್ನಿಂಗ್ಸು. ಮಾರ್ಕೆಟ್ ವ್ಯಾಲ್ಯೂ ಡಿವೈಡೆಡ್ ಬೈ ಅರ್ನಿಂಗ್ಸು. ಓಕೆ, ಅರ್ಥ ಆಯ್ತಲ್ಲ. ನೆಕ್ಸ್ಟು ಮಾರ್ಕೆಟ್ ವ್ಯಾಲ್ಯೂ ಡಿವೈಡೆಡ್ ಬೈ ಬುಕ್ ವ್ಯಾಲ್ಯೂ. ಮೂರು ಕಂಪನಿಗೆ ಮಾಡಿಕೊಂಡಾಗ ಒಂದು ಸರ್ಟೆನ್ ರೇಷಿಯೋಸ್ ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಮೂರು ಕಂಪನಿದು ಆವ್ರೇಜ್ ರೇಷಿಯೋ ಕಂಡುಹಿಡ್ಕೋಬೇಕು. ಹೇಗೆ ಎಷ್ಟು 1.21, 1.38, ನೆಕ್ಸ್ಟು 1.62. ಸೊ ಇದ್ರದ್ದು ಆ್ಯಾವ್ರೇಜು 1.4, ನೆಕ್ಸ್ಟು 7.68, ನೆಕ್ಸ್ಟು 2.81. ಸೊ ಇದಾದಮೇಲೆ ಸ್ಟೆಪ್ 2 ಬಂದ್ಬಿಟ್ಟು ಕ್ಯಾಲ್ಕುಲೇಷನ್ ಆಫ್ ವೀರ್ ಲಿಮಿಟೆಡ್ ಅಂದರೆ ಕಂಪ್ಯಾರಬಲ್ ಹೇಗೆ. ಸೊ ರೇಷಿಯೋಸ್ ಪರ್ಟಿಕ್ಯುಲರ್ಸ್ ಇಲ್ಲಿ ಹಾಕ್ಕೊಂಡಿದ್ದೀನಿ, ಆ್ಯಾವ್ರೇಜ್ ರೇಷಿಯೋಸ್ ಹಾಕ್ಕೊಂಡಿದ್ದೀನಿ. ಪರ್ಟಿಕ್ಯುಲರ್ಸಲ್ಲಿ ಅವರು ಫಸ್ಟ್ ಏನೇನು ಕೊಟ್ಟಿದ್ದಾರೋ ನೋಡಿ, ಇಲ್ಲಿ ಈ ಅಮೌಂಟನ್ನು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಈ ಮಲ್ಟಿಪ್ಲೈ ಮಾಡಿ ಇದನ್ನು ಮಾಡಿದ್ರೆ ನಮಗೆ ಸರ್ಟೆನ್ ವ್ಯಾಲ್ಯೂ ಬರುತ್ತೆ. ಇದು A ವ್ಯಾಲ್ಯೂ, B ವ್ಯಾಲ್ಯೂ, C ವ್ಯಾಲ್ಯೂ ಅಂದ್ಕೊಳ್ಳೋಣ. ನೆಕ್ಸ್ಟ್ ಸ್ಟೆಪ್ 3ದಲ್ಲಿ ವ್ಯಾಲ್ಯೂಯೇಷನ್ ಫೈಂಡ್ ಔಟ್ ಮಾಡೋದು ಹೇಗೆ. ಸೊ ಕ್ಲಿಯರಾಗಿ ನಾನು ಹೇಳಿದೆ ಕ್ವಶನ್ ಓದಬೇಕು ಅಂತ. ಇಲ್ಲಿ ಅಲೊಕೇಶನ್ಸ್ ಕೊಟ್ಟಿದ್ದಾರೆ. 50% ವೇಟೇಜ್ ಶುಡ್ ಬಿ ಗಿವನ್ ಟು ದ ಅರ್ನಿಂಗ್ಸ್ ಇನ್ ದ ವ್ಯಾಲ್ಯೂಯೇಷನ್ ಪ್ರಾಸೆಸ್. ಸೇಲ್ಸ್ ಆ್ಯಂಡ್ ಬುಕ್ ವ್ಯಾಲ್ಯೂ ಮೇ ಬಿ ಗಿವನ್ ಈಕ್ವಲ್ ವೇಟೇಜಸ್ ಅಂತ ಹೇಳಿದ್ದಾರೆ. ಸೊ 50%ನ ಅರ್ನಿಂಗ್ಸಿಗೆ ಕೊಟ್ಬಿಟ್ರೆ ಇನ್ನು ಬ್ಯಾಲೆನ್ಸ್ 50% ಇರುತ್ತೆ ಅಲ್ವಾ. ಬ್ಯಾಲೆನ್ಸಲ್ಲಿ ಡಿವೈಡ್ ಮಾಡಿದಾಗ ಸೇಲ್ಸ್ಗೆ ಮತ್ತು ಬುಕ್ ವ್ಯಾಲ್ಯೂಗೆ 25% ಇರುತ್ತೆ. 189 ಇಂಟು 25% ಪ್ಲಸ್ 192 ಇಂಟು 50% ಪ್ಲಸ್ 168.25% ಅಂತ ಅಂದಾಗ ಈ ಸರ್ಟೇನ್ ಅಮೌಂಟು ಕಂಪನಿ ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು 185.4. ಓಕೆ, ಇನ್ ಕ್ರೋರ್ಸ್. ಲಾಸ್ಟಲ್ಲಿ ಒಂದು ಇಂಟರ್ಪ್ರಿಟೇಷನ್ ಬರೀಬೇಕು. ಸೊ ಆ್ಯಂಡ್ ಸೊ ಈ ಅಮೌಂಟು ಕ್ಯಾಲ್ಕುಲೇಟೆಡ್ ಅಮೌಂಟ್ ಅಂತ ಇಂಟರ್ಪ್ರಿಟೇಷನ್ ಬರಬೇಕು.